Hi dear students, very good evening. Okay dear students, in this video class we will learn about the poem of class 7th first language English. That poem is The Convergence of the Twain. ಯಾವ ಪೋಯಮ್ ರೀ? ದ ಕನ್ವರ್ಜೆನ್ಸ್ ಆಫ್ ದ ಟ್ವೈನ್. ಹಾಗಾದ್ರೆ ಇಲ್ಲಿ ದ ಕನ್ವರ್ಜೆನ್ಸ್ ಆಫ್ ದ ಟ್ವೈನ್ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಈ ಕನ್ವರ್ಜೆನ್ಸ್ ಅಂತಕ್ಕಂಥ ವರ್ಡ್ ಮೀನಿಂಗ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಕಮಿಂಗ್ ಟುಗೆದರ್ ಟುವರ್ಡ್ಸ್ ಅ ಕಾಮನ್ ಪಾಯಿಂಟ್. ಈ ಕಡೆ ಎರಡೂ ಕೂಡ ಎಲ್ಲಿ ಬರಕತ್ತಾವ? ಒಂದೇ ಪಾಯಿಂಟ್ ಅಲ್ಲಿ ಬರ್ಲಿಕ್ಕತ್ತಾವ. ಯಾವ್ದು? ಒಂದ್ ಕಡೆ ಶಿಪ್, ಇನ್ನೊಂದ್ ಕಡೆ ಐಸ್ಬರ್ಗು. ಅವು ಟ್ವೈನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಟು, ಒಂದು ಯಾವುದು ಶಿಪ್, ಇನ್ನೊಂದು ಐಸ್ಬರ್ಗು, ಮಂಜುಗಡ್ಡೆ. ಓಕೆ, ಈ ಒಂದು ಪೋಯಮ್ ಮೇಲೇನೆ ಪೋಯಮ್ ಟೈಟಲ್ ಈ ರೀತಿ ಇದೆ. ಆಮೇಲೆ ಈ ಪೋಯಮ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋಣ. ದ ಲೈನ್ಸ್ ಆನ್ ದ ಲಾಸ್ ಆಫ್ ದ ಟೈಟಾನಿಕ್. ಈ ಒಂದು ಪೋಯಮ್ ಅಲ್ಲಿ ಈ ಪೋಯೆಟಿಕ್ ಲೈನ್ಸ್ ಇದಾವಲ್ಲ, ಈ ಟೈಟಾನಿಕ್ ಒಂದು ಬೃಹತ್ ಹಡಗನ್ನ ಒಂದು ಕಳ್ಕೊಂಡಿರ್ತಕ್ಕಂಥ ಬಹಳಷ್ಟು ಒಂದು ಟೆರಿಬಲ್ ಆಕ್ಸಿಡೆಂಟ್ ಅಂತ ಅನ್ನಬಹುದು, ಅನಾಹುತ ಅಂತ ಅನ್ನಬಹುದು. ಓಕೆ, ಈ ಒಂದು ಟೈಟಾನಿಕ್ ಶಿಪ್ ಈ ಒಂದು ದುರಂತದಲ್ಲಿ ಈ ಒಂದು 15,000ಕ್ಕೂ ಹೆಚ್ಚು ಜನ ಏನಾಗ್ತಾರಪ್ಪ ಅಂದ್ರೆ ತಮ್ಮ ಸಾವಿಗೀಡಾಗ್ತಾರ. ನೆಕ್ಸ್ಟ್ ಇದ್ರದ್ದು ಒಂದು ಟೈಟಾನಿಕ್ ಹಡಗಿನ ಒಂದು ಕೆಪಾಸಿಟಿ ಎಷ್ಟಿದೆಯಪ್ಪ ಅಂತಂದ್ರೆ 3,327 ಟೋಟಲ್ ಪ್ಯಾಸೆಂಜರ್ಸ್ ಅನ್ನ ನಾವು ಇಲ್ಲಿ ನೋಡ್ಬೋದು, ಅಥವಾ ಕೆಪಾಸಿಟಿಯನ್ನ ಅದು ಹೊಂದ್ಯದ. ಅಷ್ಟೊಂದು ನಿಯರೆಸ್ಟ್ ಒಂದು 3,500 ಒಂದು ಪ್ಯಾಸೆಂಜರ್ಸ್ಗಳನ್ನ ಅಲ್ಲಿ ಈ ಒಂದು ಟೈಟಾನಿಕ್ ಶಿಪ್ ಅಲ್ಲಿ ಜರ್ನಿ ಮಾಡ್ಬೋದು. ಓಕೆ, ಹಾಗಾದ್ರೆ ನಾವು ಈ ಒಂದು ಏನಪ್ಪ ಬ್ರೆಕೆಟಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಒಂದು ಈ ಪೋಯಮ್ ಬಗ್ಗೆ ಶಾರ್ಟ್ ಸಮ್ರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನೋಡೋಣ ಈಗ. ಲಾಂಗ್ ಎಗೋ ದೇರ್ ವಾಸ್ ಅ ಟೆರಿಬಲ್ ಆಕ್ಸಿಡೆಂಟ್. ಬಹಳ ವರ್ಷಗಳೇ ಆಯಿತು, ಅಲ್ಲೊಂದು ಏನಾಯ್ತಪ್ಪ ಅಂತಂದ್ರೆ ಟೆರಿಬಲ್ ಮೀನ್ಸ್ ಭಯಂಕರವಾಗಿರ್ತಕ್ಕಂಥ ಒಂದು ದುರಂತ. ಯಾವುದಪ್ಪ ಅಂದ್ರೆ ಎಲ್ಲಾಯ್ತಪ್ಪ ಅಂದ್ರೆ ದರ್ ಈಸ್ ಇನ್ ದ ಅಟ್ಲಾಂಟಿಕ್ ಓಷಿಯನ್. ಎಲ್ಲಾಯ್ತ್ರಿ ಈ ಒಂದು ಟೆರಿಬಲ್ ಆಕ್ಸಿಡೆಂಟು ಈ ಒಂದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಈ ಒಂದು ಅನಾಹುತ ಆಯಿತು. ಶಿಪ್ ಕಾರ್ಡ್ ಟೈಟಾನಿಕ್ ಸ್ಯಾಂಕ್. ಆ ಒಂದು ಶಿಪ್ ಹಡಗು, ಯಾವ ಹಡಗು ಮುಳುಗ್ತಪ್ಪ ಅಂದ್ರೆ ಟೈಟಾನಿಕ್ ಅಂತಕ್ಕಂಥ ಹಡಗು ಈ ಒಂದು ದುರಂತದಲ್ಲಿ ಮುಳುಗಿ ಹೋಯ್ತು. ಥೌಸಂಡ್ಸ್ ಆಫ್ ಪೀಪಲ್ ಡೈಡ್. ಸಾವಿರಾರು ಜನ ಏನಪ್ಪಾ ಅಂತಂದ್ರೆ ಈ ಒಂದು ದುರಂತದಲ್ಲಿ ಸಾವಿಗೀಡಾದ್ರು. ದೇರ್ ವಾಸ್ ನೋ ಎಲೆಕ್ಟ್ರಾನಿಕ್ ಸಿಗ್ನಲಿಂಗ್ ಸಿಸ್ಟಮ್ ಆಟ್ ದ ಟೈಮ್. ಈಗ ನೋಡ್ರಿ, ನಮ್ಮ ಬೈಕಿಗೆ ಕೂಡ ಒಂದು ಸಿಗ್ನಲ್ ತೋರಿಸುತ್ತೆ. ಈಗ ಸ್ಟ್ಯಾಂಡ್ ಹಚ್ಚಿದ್ದಾಗ್ಬೋದು, ಪೆಟ್ರೋಲ್ ಆಗಿದ್ದಾಗ್ಬೋದು, ಡೇಂಜರ್ ಝೋನ್ ಆಗಿರೋದು. ಬಟ್ ಆ ಒಂದು ಹಳೆ ಕಾಲದಲ್ಲಿ ಅಷ್ಟೊಂದು ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಡೆವಲಪ್ ಆಗಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಸಿಗ್ನಲಿಂಗ್, ಎಲೆಕ್ಟ್ರಾನಿಕ್ ಸಿಗ್ನಲಿಂಗ್, GPS ಸಿಸ್ಟಮ್ ಯಾವುದೂ ಕೂಡ ಆ ಟೈಮಲ್ಲಿ ಇರಲಿಲ್ಲ. ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂದ್ರೆ ಥಾಮಸ್ ಹಾಡಿ ಅವರು. ಥಾಮಸ್ ಹಾಡಿ ಸೀಸ್ ದ ಹ್ಯಾಂಡ್ ಆಫ್ ಫೇಟ್ ಇನ್ ದಟ್ ಆಕ್ಸಿಡೆಂಟ್. ಈ ದುರಂತ ಯಾವ ರೀತಿ ಆಯಿತು, ಅದೃಷ್ಟ, ದ ಹ್ಯಾಂಡ್ ಆಫ್ ಫೇಟ್ ಅಂತ ಕರಿತಿದ್ದಾರೆ ಅವರು. ಯಾವ ರೀತಿ ಆಯಿತು ಅನ್ನೋದನ್ನು ನಾವು ಥಾಮಸ್ ಹಾಡಿ ಅವರು ಬರೆದಿರ್ತಕ್ಕಂಥ ಈ ಒಂದು ಲೈನ್ಗಳ ಮೂಲಕ ಅಥವಾ ಪೋಯಮ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ರೀಡ್ ದ ಪೋಯಮ್ ಆ್ಯಂಡ್ ಫೈಂಡ್ ಔಟ್ ದ ಮೋರ್ ಅಬೌಟ್ ದ ಆಕ್ಸಿಡೆಂಟ್. ಓಕೆ, ಈ ಪೋಯಮನ್ನು ಓದಿ ನಾವಿಲ್ಲಿ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಓಕೆ. And as a smart ship grew in stature, grace and hue, in shadowy silent distance grew the iceberg too. ನೋಡ್ರಿ, ಫಸ್ಟ್ ಈ ಒಂದು ಸ್ಟ್ಯಾನ್ಜಾದಲ್ಲಿ ಏನಿದೆ? ಆ್ಯಂಡ್ ಆಸ್ ಅ ಸ್ಮಾರ್ಟ್ ಶಿಪ್ ಗ್ರೀವ್. ಒಂದು ಕಡೆ ಏನು ಬೆಳೆದಿದೆ, ಏನು ಬಿಲ್ಡ್ ಮಾಡಿದ್ದಾರೆ? ಶಿಪ್ಪನ್ನು. ಸ್ಮಾರ್ಟ್ ಶಿಪ್ ಅಂದ್ರೆ, ಸ್ಮಾರ್ಟ್ ಅಂದ್ರೆ ಏನಪ್ಪ ಅಂದ್ರೆ ವೆರಿ ಎಲಿಗೆಂಟ್, ಸೊಗಸಾಗಿರ್ತಕ್ಕಂಥ ಅತ್ಯಂತ ಬೃಹತ್ ಪ್ರಮಾಣದ, ದೊಡ್ಡ ಪ್ರಮಾಣದಲ್ಲಿ ಈ ಟೈಟಾನಿಕ್ ಹಡಗನ್ನ ರೆಡಿ ಮಾಡಿದ್ದಾರೆ. ಇನ್ ಸ್ಟ್ಯಾಚ್ಯೂರ್ ಮೀನ್ಸ್ ಸೈಜ್ ಅಂಡ್ ಇಂಪಾರ್ಟೆನ್ಸ್. ಸೈಜ್ದಲ್ಲಿ ಬಹಳಷ್ಟು ದೊಡ್ಡದಾಗಿತ್ತು. ಗ್ರೇಸ್ ಮೀನ್ಸ್ ಬ್ಯೂಟಿಫುಲ್, ನೋಡ್ಲಿಕ್ಕೆ ಕೂಡ ಅತ್ಯಂತ ಸುಂದರವಾಗಿತ್ತು. ಏನ್ರಿ ಟೈಟಾನಿಕ್ ಈ ಒಂದು ಶಿಪ್.
ಆ್ಯಂಡ್ ಬ್ರೈಟ್ನೆಸ್ ಇನ್ ಕಲರ್ ಎಷ್ಟು ಮಸ್ತ್ ಇತ್ತಪ್ಪ ಅಂದ್ರೆ ಹೊಳಿತಾ ಇತ್ತು ಅಂತ ಒಂದು ಸ್ಮಾರ್ಟ್ ಶಿಪ್ ಟೈಟಾನಿಕ್ ರೆಡಿ ಆಗಿತ್ತು. ನೆಕ್ಸ್ಟ್, ಇನ್ ಶಾಡೋವಿ ಸೈಲೆಂಟ್ ಡಿಸ್ಟೆನ್ಸ್ ಗ್ರೀವ್ ದ ಐಸ್ಬರ್ಗ್ ಟು. ಈ ರೀತಿ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಟೈಟಾನಿಕ್ ರೆಡಿ ಆದರೆ ಇನ್ನೊಂದು ಕಡೆ ಇನ್ ಶಾಡೋ ಮೀನ್ಸ್ ಹಿಡನ್, ಎಲ್ಲಿ ನೀರೊಳಗ್ರಿ, ಸಾಗರದಲ್ಲಿ ನೀರೊಳಗೆ ಬೆಳೆದದ ಹಿಡನ್ ಆಗಿ ಸೈಲೆಂಟ್ ಡಿಸ್ಟೆನ್ಸ್. ಈ ಒಂದು ಟೈಟಾನಿಕ್ ಶಿಪ್ಗೆ ಒಂದು ದೂರದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಐಸ್ಬರ್ಗ್ ಮಂಜುಗಡ್ಡೆ ಅದು ಕೂಡ ಬೆಳೆದಿತ್ತು ಅಂತ ನೋಡ್ಬೋದು. ಸೈಲೆಂಟ್ ಡಿಸ್ಟೆನ್ಸ್ ಗಿವ್ ದ ಐಸ್ಬರ್ಗ್ ಟು. ಒಂದು ಕಡೆ ಟೈಟಾನಿಕ್ ಶಿಪ್ ಆದರೆ ಇನ್ನೊಂದು ಕಡೆ ಈ ಐಸ್ಬರ್ಗ್ ಕೂಡ ಕಣ್ಣಿಗೆ ಕಾಣಲಾರ್ದೆ ಕೆಳಗಡೆ ನೀರಿನ ಕೆಳಗಡೆ ಬೆಳೆದ್ಬಿಟ್ಟಿತ್ತು ಅಥವಾ ರೆಡಿಯಾಗಿತ್ತು ಅಂತ ನಾವು ಈ ಫಸ್ಟ್ ಆನ್ಸರಲ್ಲಿ ನೋಡ್ತೀವಿ. ಓಕೆ, ಐ ಹೋಪ್ ನಿಮಗೆ ಫಸ್ಟ್ ಆನ್ಸರ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ರಿ, ಕೆಲವೊಂದಿಷ್ಟು ಮೀನಿಂಗ್ಸನ್ನು ಬರ್ಕೊಂಡಾದ್ಮೇಲೆ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಏಲಿಯನ್ ದೇ ಸೀಮ್ ಟು ಬಿ. ಒಂದಕ್ಕೊಂದು ಗೊತ್ತಿಲ್ಲ. ಏಲಿಯನ್ ಮೀನ್ಸ್ ದ ಔಟ್ಸೈಡ್ ಕಂಟ್ರಿ, ಅಬ್ರಾಡ್. ಒಂದಕ್ಕೊಂದು ಗೊತ್ತೇ ಇಲ್ಲ. ಈ ಕಡೆ ಟೈಟಾನಿಕ್ ಗೊತ್ತಿಲ್ಲ, ಇಲ್ಲಿ ಐಸ್ಬರ್ಗ್ ಗೊತ್ತಿಲ್ಲ, ಇಲ್ಲಿ ಟೈಟಾನಿಕ್ ಅದ ಅಂತೇಳಿ ಎರಡಕ್ಕೂ ನೋಡೇ ಇಲ್ಲ, ಗೊತ್ತೇ ಇಲ್ಲ. ನೋ ಮಾರ್ಟಲ್ ಐ ಕುಡ್ ಸಿ. ಯಾವ ಒಂದು ಭವಿಷ್ಯವನ್ನು ಹೇಳ್ತಕ್ಕಂಥ ಈ ಒಂದು ಪ್ರೊಫೆಟ್ಸ್ ಇರ್ತಾರಲ್ರಿ, ಭವಿಷ್ಯ ಫ್ಯೂಚರ್ ಹೇಳೋರು, ಅವ್ರಿಗೂ ಕೂಡ ಇದು ಗೊತ್ತಾಗಲೇ ಇಲ್ಲ. ದ ಇಂಟಿಮೇಟ್ ವೆಲ್ಡಿಂಗ್ ಆಫ್ ದೇರ್ ಲೇಟರ್ ಹಿಸ್ಟ್ರಿ. ದ ಇಂಟಿಮೇಟ್ ವೆಲ್ಡಿಂಗ್ ಅಂದ್ರೆ ಏನ್ರಿ? ಕ್ಲೋಸ್ ಜಾಯ್ನಿಂಗ್. ಎರಡೂ ಕೂಡ ಬಂದ ಡ್ಯಾಶ್ ಆಗ್ತಾವ ಅಂತೇಳಿ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಯಾವಾಗ ಗೊತ್ತಾಯ್ತಪ್ಪ ಅಂತಂದ್ರೆ ಇದು ಆಕ್ಸಿಡೆಂಟ್ ಆದಮೇಲೆ ಇತಿಹಾಸವನ್ನು ತೆಗೆದು ನೋಡಿದಾಗ ಅದು ನಮಗೆ ಇಲ್ಲಿ ಟೈಟಾನಿಕ್ ಶಿಪ್ ಸ್ಯಾಂಕ್ ಅಂತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹಡಗು ಮುಳುಗಿರೋ ಒಂದು ಇತಿಹಾಸನೇ ಇದೆ ಅದಂಥೇಳಿ ನಮಗಿಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ಅವ್ರ ಸೈನ್ ದಟ್ ದೇ ವೇರ್ ಬೆಂಟ್. ಯಾವಕ್ಕೂ ಗುರುತೂ ಕೂಡ ಇಲ್ಲ. ಸೈನ್ ಅಂದ್ರೆ ಏನ್ರಿ? ಸಿಂಬಲ್. ಅವ್ರ ಸೈನ್ ದಟ್ ದೇ ವೇರ್ ಬೆಂಟ್. ಆ ಒಂದು ಯಾವುದೇ ಒಂದು ಗುರುತು ಒಂದು ಸಿಂಬಲ್ ಅಲ್ಲಿ ಇರಲಿಲ್ಲ. ಬೈ ಪಾತ್ಸ್ ಕೋ ಇನ್ಸಿಡೆಂಟ್. ಈ ಕಡೆ ಟೈಟಾನಿಕ್ ತನ್ನ ಹಾದಿಯಲ್ಲಿ ಬರ್ತಾ ಇದೆ, ಈ ಕಡೆ ಐಸ್ಬರ್ಗ್ ಕೂಡ ಇದೆ. ಈ ಒಂದು ಕೋ ಇನ್ಸಿಡೆಂಟ್ ಅಲ್ಲಿ ಅಕಸ್ಮಾತ್ ಎರಡೂ ಕೂಡ ಡ್ಯಾಶ್ ಅನ್ನು ಹೊಡೆದು ಏನಾಗ್ತಪ್ಪ ಅಂದ್ರೆ ಈ ಒಂದು ಬೃಹತ್ ಟೆರಿಬಲ್ ಆಕ್ಸಿಡೆಂಟ್ ಅಂತ ಕರಿತೀವಲ್ಲ, ಭಯಾನಕ ಈ ಒಂದು ಆಕ್ಸಿಡೆಂಟ್ಗೆ, ಅಪಘಾತಕ್ಕೆ ಕಾರಣ ಕೋ ಇನ್ಸಿಡೆಂಟ್ ಆಗಿ ಅಕಸ್ಮಾತ್ ಆಗಿರತಕ್ಕಂಥ ಒಂದು ದೊಡ್ಡ ದುರ್ಘಟನೆ ಅಂತ ಅನ್ಬೋದು. ಆನ್ ಬೀಯಿಂಗ್ ಅನಾನ್ ಟ್ವಿನ್ ಹೌಸ್ ಆಫ್ 1 August event. ದಿಸ್ ಈಸ್ ಕಾಲ್ಡ್ ದಟ್ ಆನ್ ಬೀಯಿಂಗ್ ಅನಾನ್ ಮೀನ್ಸ್ ಸೂನ್, ಶೀಘ್ರದಲ್ಲೇ. ಟ್ವಿನ್ ಹೌಸ್, ಈ ಎರಡು, ಒಂದು ಕಡೆ ಟೈಟಾನಿಕ್ ಇನ್ನೊಂದು ಕಡೆ ಐಸ್ಬರ್ಗು, ಎರಡು ಕೂಡ ಏನಾಗ್ತವೆ? ಡ್ಯಾಶ್ ಹೊಡಿತಾವೆ. ಟ್ವಿನ್ ಹೌಸ್ ಫ್ಲೂರಲ್ ಫಾರ್ಮ್ ಏನ್ರಿ? ಹೌಸ್ ಆಫ್ 1 August event. ಇದಕ್ಕೆ ನಾವು ಹೆಸರನ್ನೇ ಕರಿತೀವಿ ಆಗಸ್ಟ್ ಘಟನೆ, ದುರಂತ ಅಂತಾನೆ ಹೆಸರಂತ ಕರಿತೀವಿ. ಟಿಲ್ ದ ಸ್ಪಿನ್ನರ್ ಆಫ್ ದ ಇಯರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಫೇಟ್, ಹಣೆ ಬರಹ. ಹಡಗಿನಲ್ಲಿ ಕೂತವ್ರಿಗೆ ನಮ್ಮ ಹಣೆ ಬರ ಇವತ್ತೇ ಮುಗೀತು, ನಮ್ಮ ಸಾವು ಇವತ್ತೇ ಇದೆ ಅಂತೇಳಿ ಗೊತ್ತಿರಲಿಲ್ಲ. said now and each one hears and consummation comes and jars to empty spares. Consummation means the point at which something is made complete. Already ಆ ಒಂದು ಅದೃಷ್ಟ ಹಣೆ ಬರದ ಕಮ್ಸ್ ಅಂಡ್ ಜಾರ್ಸ್ ಟು ಹೆಮ್ಸಿಸ್ಪೇರ್ ಮೀನ್ಸ್ ಗೋಲಾರ್ಧಗಳು. ಎರಡೂ ಕೂಡ ಈ ಒಂದು ಶಿಪ್, ಟೈಟಾನಿಕ್ ಶಿಪ್ ಮತ್ತು ಈ ಐಸ್ಬರ್ಗ್ ಡ್ಯಾಶ್ ಆಗಿ ಈ ಟೈಟಾನಿಕ್ ಶಿಪ್ ಒಂದು 2, 3, 4 ಭಾಗ ಆಗಿ ಈ ಒಂದು ದುರಂತ, ಈ ಟೈಟಾನಿಕ್ ಶಿಪ್ ಅಂತಕ್ಕಂಥ ದುರಂತ ಇಲ್ಲಿಗೆ ಏನಪ್ಪಾ ಅಂದ್ರೆ ಈ ರೀತಿ ಮುಗಿದು ಹೋಗುತ್ತೆ. ಅಂದ್ರೆ ಇಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಮನುಷ್ಯನ ಅಹಂ ಏನಪ್ಪಾ ಅಂತಂದ್ರೆ ಮನುಷ್ಯಂದು ನಾನು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಒಂದು ಏನಪ್ಪಾ ಅಂದ್ರೆ ಟೈಟಾನಿಕ್ ಶಿಪ್ ಅನ್ನ ಕಟ್ಟದೆ. ಅದಕ್ಕೆ ಈ ಒಂದು ನೇಚರ್ ಏನು ಹೇಳ್ತಪ್ಪ, ನೀ ಎಷ್ಟೇ ದೊಡ್ಡವನಾಗಿರೋ ಅದಕ್ಕಿಂತ ದೊಡ್ಡದು ನಾನು ರೆಡಿ ಮಾಡಿರ್ತಕ್ಕಂಥ ನೇಚರಿಂದ ಕಲಿತಕ್ಕಂಥ ಪಾಠವನ್ನ ನಾವಿಲ್ಲಿ ನೋಡ್ಬೋದು. ನಿಸರ್ಗ ಒಂದ್ಸಲ ಸಿಟ್ಟಿಗೆದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಂತ ಥಾಮಸ್ ಹಾರ್ಡಿ ಅವರು ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಈ ಒಂದು ಪೋಯಮ್ ಅಲ್ಲಿ ಟೈಟಾನಿಕ್ ಶಿಪ್ ಮೂಲಕ
ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡ್ರಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ, ಹಾಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ನೀವು ಕೂಡ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತು ಮುಂದಿನ ವಿಡಿಯೋ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ, ಇನ್ನೊಂದು ಲೆಸನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.